ಆಚಾರ್ಯರ ಕಾಲಕ್ಕೆ ಒಂದಿಷ್ಟು ಪ್ರಭಾವಕ್ಕೊಳಗಾತು, ಶರಣರ ಕಾಲಕ್ಕೆ ಪ್ರಭಾವಕ್ಕೊಳಗಾತು, ಯಡಿಯೂರು ಸಿದ್ಧಲಿಂಗೇಶ್ವರರ ಕಾಲಕ್ಕೆ ಪ್ರಭಾವಕ್ಕೊಳಗಾತು. ಇನ್ನೂ ಒಂದು ಯಾರೂ ಹೇಳಲ್ಲ, ತಮಗೆ ಗೊತ್ತಿರಲಿ ಎಲ್ಲರಿಗೂ ಕೂಡ ಸಮಾಜದವರಿಗೆ ಪ್ರೌಢದೇವರಾಯ ಅಂತ ಆಗಿ ಹೋದ. ವಿಜಯನಗರದೊಳಗೆ ಬಹಳ ದೊಡ್ಡ ರಾಜ, 101 ವಿರಕ್ತರಿಗೆ ಆಶ್ರಯವನ್ನು ಕೊಟ್ಟಿರ್ತಕ್ಕಂಥದ್ದು. ದೊಡ್ಡ ದೊಡ್ಡ ನಮ್ಮ ಗ್ರಂಥಗಳೇನಿದಾವಲ್ಲ, ಈ ಹರಿಹರನ ರಗಳಿಗಳು, ಮೊಗ್ಗೆ ಮಾಯಿದವರ ಶತಕತ್ರಯಗಳು, ಚಾಮರಸನ ಪ್ರಭುಲಿಂಗ ಲೀಲೆ, ಏನು ದೊಡ್ಡ ದೊಡ್ಡ ಗ್ರಂಥಗಳದಾವಲ್ಲ ಅವೆಲ್ಲ ಪ್ರೌಢದೇವರಾಯನ ಕಾಲಕ್ಕೆ ಹುಟ್ಟಿದ್ವು. ನಿಮಗೆಲ್ಲ ಗೊತ್ತಿರಲಿ ಪುಣ್ಯಾತ್ಮರ, ಏನು ಹೇಳ್ಕೊಂಡು ಹೊಂಟಿರಲ್ಲ ಸಮಾಜವನ್ನು ಒಡೆಯಾಕ. ನಿಮ್ಮಂಥ ದೊಡ್ಡ ಕೆಲಸ ಅವ್ರು ಯಾರು ಹಿಂದಿನವ್ರು ಮಾಡಿಲ್ಲ ಅನ್ಕೋಬೇಡ್ರಿ. ಒಬ್ಬ ಕೆಳದಿ ಚೆನ್ನಮ್ಮ, ಕಿತ್ತೂರು ಚೆನ್ನಮ್ಮ ಎಲ್ಲರಿಗೂ ಗೊತ್ತು. ಕೆಳದಿ ಚೆನ್ನಮ್ಮ ಯಾರಿಗೂ ಗೊತ್ತಿಲ್ಲ ಭಾಳ ಮಂದಿಗೆ. ಆದರೆ ಕೆಳದಿ ಚೆನ್ನಮ್ಮ 64 ಮಠಗಳನ್ನು ಸ್ಥಾಪನೆ ಮಾಡ್ತಾಳೆ. 64 ಮಠಕ್ಕೆ 64 ಜನ ಸ್ವಾಮಿಗಳು ಪಟ್ಟ ಮಾಡ್ತಾಳೆ. ತಮಗಿನ್ನೂ ಗೊತ್ತಿರಲಿ, ಮಠ ಕಟ್ಟಿ ಒಂದೊಂದು ಮಠಕ್ಕೆ 1,000 ಎಕರೆ ಭೂಮಿ ಕೊಡ್ತಾಳೆ. 64,000 ಎಕರೆ ಭೂಮಿಯನ್ನು ಕೊಡ್ತಾಳೆ ಆಕಿ. ಅಂದ್ರೆ ಈ ಸಮಾಜವನ್ನು, ಈ ಮಠವನ್ನು ಭಾಳ ಜನ ಕಟ್ಟಿ ಬೆಳೆಸಿದವ್ರದಾರ. ಒಬ್ಬೊಬ್ರು ಒಂದೊಂದು ಕೆಲಸ ಮಾಡ್ಕೊತ ಬಂದಾರ. ಆಯಾ ಕಾಲಘಟ್ಟದಲ್ಲಿ ಬೆಳೆದೈತಿ, ಕೆಲವು ಕಾಲಘಟ್ಟದಲ್ಲಿ ಅದು ಕಳಹೀನ ಆಗೈತಿ. ಆಗಾಗ ಬೆಳ್ಕೊಂತ ಬಂದಿರತಕ್ಕಂಥದ್ದು ಇದು. ಇದನ್ನೆಲ್ಲ ಇಡೀ ಸಮಾಜದ ಜನ ಅರ್ಥ ಮಾಡ್ಕೋಬೇಕೇ ಹೊರತಾಗಿ ಅವರ ಸ್ಥಾಪನೆ ಮಾಡಿದ್ರು ಇವರ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಇದು ಗೊಡ್ಡುವಾದವೇ ಹೊರತಾಗಿ ಅರ್ಥರಹಿತವಾಗಿರ್ತಕ್ಕಂಥದ್ದು. ಇದ್ರಾಗ ಏನೂ ಅರ್ಥ ಅಂತಕ್ಕಂಥದ್ದಿಲ್ಲ. ಸ್ವಾರ್ಥ ಮತ್ತು ದ್ವೇಷದಿಂದ ಕೂಡ್ತಾ ಇದೆ ಇದು ಆಗಬಾರ್ದು ಯಾವ ಕಾಲಕ್ಕೂ ಕೂಡ.